ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಬನಶಂಕರಿ ದೇವಾಲಯಕ್ಕೆ ಸ್ವಾಗತ. ಶ್ರೀ ಬನಶಂಕರಿ ದೇವಾಲಯವನ್ನು 1915ನೇ ಇಸ್ವಿನಲ್ಲಿ ಶ್ರೀ ಬೊಪ್ಪಣ್ಣ ಶೆಟ್ಟರು ಹಾಗೂ ಬಸಪ್ಪ ಶೆಟ್ಟರು ಇವರು ಅಣ್ಣ ತಮ್ಮಂದಿರು ಈ ದೇವಾಲಯವನ್ನು ಕಟ್ಟಿಸಿದರು. ಈ ದೇವಾಲಯವು ಅಂದಿನಿಂದ ಪೂಜಾದಿಗಳು ನಡ್ಕೊಂಡು ಬರ್ತಾ ಇದೆ. ಈಗ ಒಂದು 40 ವರ್ಷದಿಂದ ಈಚೆಗೆ ನಮ್ಮ ತಾತ ಅವರು ಪೂಜೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ರಾಹುಕಾಲದಲ್ಲಿ ಪೂಜೆ ಮಾಡೋದು ಅಂತ ಏರ್ಪಾಟ್ ಮಾಡಿಕೊಂಡ್ರು. ತಾಯಿ ಅವರಿಗೆ ಕನಸಿನಲ್ಲಿ ಬಂದು ಅವರಿಗೆ ಹೇಳಿತು. ರಾಹುಕಾಲದಲ್ಲಿ ಪೂಜೆ ಶುರು ಮಾಡಿದ್ರು. ಮೊದಲು ಭಾನುವಾರ ಶುರು ಮಾಡಿದ್ರು, ನಂತರ ಮಂಗಳವಾರ ಮಾಡಿದ್ರು, ನಂತರ ಶುಕ್ರವಾರ ಮಾಡಿದ್ರು. ಈ 3 ದಿವಸಗಳಲ್ಲಿ ಇಲ್ಲಿ ರಾಹುಕಾಲದಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ರಾಹುಕಾಲದಲ್ಲಿ ಮಹಿಳಾ ಭಕ್ತಾದಿಗಳು ಬಂದು ನಿಂಬೆಹಣ್ಣಿನ ಆರತಿಯನ್ನು ಬೆಳಗ್ತಾರೆ. ಅವರವರ ಕೋರಿಕೆಗಳು ಈಡೇರಬೇಕು ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ. 16 ವಾರದೊಳಗಾಗಿ ಅವ್ರ ಕಾರ್ಯ ನೆರವೇರುತ್ತೆ. ನೆರವೇರಿದ ನಂತರ ಕೆಲವು ಸೇವೆಗಳಿದೆ, ತಾತ ಅವರೇ ಇಟ್ಟಂಥ ಸೇವೆಗಳು. ಆ ಸೇವೆಗಳನ್ನು ಮಾಡ್ತಾರೆ ಅವರು. ಮಾಡಿ ಅವರು ತಾಯಿಗೆ ಕೋರಿಕೆ ಸಲ್ಲಿಸ್ತಾರೆ ಅವರು. ಈ ರೀತಿ ನಡ್ಕೊಂಡು ಬರ್ತಾ ಇದೆ. ಇದು ಅದು ವಾಡಿಕೆಯಿಂದ ನಡ್ಕೊಂಡು ಬರ್ತಾ ಇದೆ. ಈಗ ಸುಮಾರು ಡಿಸೆಂಬರ್ ಕೊನೆಯ ವಾರ ಅಥವಾ ಜನವರಿ ಮೊದಲನೇ ವಾರದಲ್ಲಿ ಅಮ್ಮನವ್ರದ್ದು ಜಾತ್ರೆ ನಡೆಯುತ್ತೆ. ಮತ್ತು ಗಣಪತಿ ಹಬ್ಬ ಆದ ಹುಣ್ಣಿಮೆ ದಿವಸ ಅಮ್ಮನವರು ಜನ್ಮೋತ್ಸವ ಅಂತ ಮಾಡ್ತೇವೆ. ಮತ್ತು ನವರಾತ್ರಿಗಳಲ್ಲಿ ವಿಶೇಷವಾದ ಉತ್ಸವಾದಿಗಳೆಲ್ಲ ಮಾಡ್ತೇವೆ. ಆಗ ಭಕ್ತಾದಿಗಳು ಯಥೇಚ್ಛವಾಗಿ ಬಂದು ತಾಯಿ ದರ್ಶನ ಪಡೆದು ಪುನೀತರಾಗ್ತಾರೆ. ಆಮೇಲೆ ಇಲ್ಲಿ ಒಂದು 8 ವರ್ಷದಿಂದ ಈಚೆಗೆ ದಾಸೋಹವನ್ನು ಕೂಡ ಏರ್ಪಾటు ಮಾಡಲಾಗಿದೆ. ಈ ದಾಸೋಹಕ್ಕಾಗಿ ಭಕ್ತಾದಿಗಳು ದವಸ ಧಾನ್ಯ, ಇದಕ್ಕೆ ದಾಸೋಹಕ್ಕೆ ಬೇಕಾದ ಒಂದು ಪರಿಕರಗಳೆಲ್ಲನೂ ಅವರೇ ತಂದು ಕೊಡ್ತಾರೆ. ಯಥೇಚ್ಛವಾಗಿ ಭೋಜನಗಳು ನಡೀತಾ ಇದೆ. 12:30ಯಿಂದ 2:30ವರೆಗೂ ಊಟ ಹಾಕ್ತೇವೆ ಪ್ರತಿ ದಿವಸನೂ. ತಾಯಿ ಪ್ರಸಾದ ಊಟ ಮಾಡಿ ಮನೆಗೆ ಹೋಗಿ ಧನ್ಯರಾಗ್ತಾರೆ ಅಂತೇಳಿ ಹೇಳೋದಕ್ಕೆ ಬಯಸ್ತೇವೆ.